ನಮಸ್ಕಾರ. ನನ್ನ ಹೆಸರು ಈರೇಗೌಡ ಅಂಥೇಳಿ, HD ಕೋಟೆ ತಾಲೂಕಿನ ಮೈಸೂರು ಜಿಲ್ಲಾ ಹಾಲು ಒಕ್ಕೂಟದ ಪ್ರತಿನಿಧಿಯಾಗಿ 4ನೇ ಬಾರಿಗೆ ಮೈಸೂರು ಚಾಮರಾಜನಗರ ಜಿಲ್ಲೆ ಹಾಲು ಒಕ್ಕೂಟ ಇದ್ದಾಗ 2 ಬಾರಿ, ಮೈಸೂರು ಜಿಲ್ಲೆ ಪ್ರತ್ಯೇಕವಾದಾಗ 2 ಬಾರಿ ಹಾಲು ಒಕ್ಕೂಟಕ್ಕೆ 4 ಬಾರಿ ನಿರ್ದೇಶಕನಾಗಿ 6 ಜನ ಅಧ್ಯಕ್ಷರ ಅವಧಿಯಲ್ಲಿ ಕೆಲಸವನ್ನು ಮಾಡಿ ನನಗೆ ಅಲ್ಪಾವಧಿಗೆ ಮಾನ್ಯ ಜನಪ್ರಿಯ ಮುಖ್ಯಮಂತ್ರಿಗಳು HD ಕೋಟೆ ತಾಲೂಕಿಗೆ 50 ವರ್ಷಗಳಿಂದ ಕೊಟ್ಟೇ ಇಲ್ಲ ಅಧ್ಯಕ್ಷ ಸ್ಥಾನ, ಅಲ್ಲಿಗೆ ಕೊಡಲೇಬೇಕು ಈ ಸಾರಿ ಅಂಥೇಳಿ ಮಾನ್ಯ ಮುಖ್ಯಮಂತ್ರಿಗಳು ಏನು ಮಾತು ಕೊಟ್ಟಿದ್ರು ಆ ಮಾತಿನಂತೆ ನನಗೆ ಅಧ್ಯಕ್ಷರಾಗಲಿಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಡಾಕ್ಟರ್ S.C. ಮಾದೇವಪ್ಪನವರು ಉಸ್ತುವಾರಿ ಸಚಿವರು, ಚಾಮರಾಜನಗರ ಉಸ್ತುವಾರಿ ಸಚಿವರು, ಪಶುಸಂಗೋಪನಾ ಸಚಿವರು, ರೇಷ್ಮೆ ಸಚಿವರಾದಂಥ K. ವೆಂಕಟೇಶ್ ಸಾಹೇಬರು, ನಮ್ಮ MLC ಅವರಾದಂಥ ಯತೀಂದ್ರ ಸಿದ್ದರಾಮಯ್ಯನವರು, ನಮ್ಮ ತಾಲೂಕಿನ ಶಾಸಕರಾದಂಥ ಅನಿಲ್ ಚಿಕ್ಕಮಾದೂರವರು, ನಮ್ಮ ಲೋಕಸಭಾ ಸದಸ್ಯರಾದಂಥ ಸುನೀಲ್ ಬೋಸ್ರವರು, ನಂಜನಗೂಡು ಶಾಸಕರಾದಂಥ ದರ್ಶನ್ ಋಣಾರಾಯಣವರು, KR ನಗರ ಶಾಸಕರಾದಂಥ ರವಿಶಂಕರ್ ಅವರು, ಚಾಮರಾಜ ಕ್ಷೇತ್ರದ ಶಾಸಕರಾದಂಥ K. ಹರೀಶ್ ಗೌಡರು, ನಮ್ಮ ಮೈಸೂರು ಜಿಲ್ಲೆಯ ಸಹಕಾರಿ ಧುರೀಣರಾದಂಥ, ನಾನು ಈ ಸಹಕಾರ ಸಂಘಕ್ಕೆ ಎಂಟ್ರಿ ಆಗಕ್ಕೆ ಕಾರಣಕರ್ತರಾದಂಥ ಸನ್ಮಾನ್ಯ G.T. ದೇವೇಗೌಡರು, ಹುಣಸೂರು ತಾಲೂಕಿನ ಶಾಸಕರಾದಂಥ G.T. ಹರೀಶ್ ಗೌಡರು, ನಮ್ಮ ಎಲ್ಲ ಗುಂಡ್ಲುಪೇಟೆ ತಾಲೂಕಿನ ಶಾಸಕರಾದಂಥ ಗಣೇಶ್ ಪ್ರಸಾದರವರು, ಎಲ್ಲರ ಸಹಕಾರದಿಂದ ಒಕ್ಕೂಟದ ಗೌರವಾನ್ವಿತ ಎಲ್ಲ ಹಿರಿಯ ನಿರ್ದೇಶಕರುಗಳ ಸಹಕಾರದಿಂದ ಅವಿರೋಧವಾಗಿ ಆಯ್ಕೆಯಾಗಿದೆ. ಈ ಆಲ್ ಇಂಡಿಯಾ ಇರಲಿ ಸರ್, ಈಗ ಯಾವ ರೀತಿ ಆಲ್ರೆಡಿ ನಂದಿನಿ ಒಂದು ಬ್ರ್ಯಾಂಡ್ ಆಗಿದೆ, ಮತ್ತು ಅದನ್ನು ಯಾವ ರೀತಿ ಮುಂದುವರ್ಸ್ಕೊಂಡೋಗಿ ಮತ್ತು ಯಾವ ರೀತಿ ಜನಗಳ ಮಧ್ಯ ಮತ್ತೇನಾದ್ರು ತಲುಪಿಸ್ಬೇಕು ಅಂತ ಏನಾದ್ರು ಐಡಿಯಾಸ್ ಹಾಕಿದೆ? ನೂತನವಾಗಿ ಅಧ್ಯಕ್ಷ ಆಗಿದ್ದೀರ. ನನಗೆ ನನ್ನದೇ ಆದಂಥ 20 ವರ್ಷದಿಂದ ಅನುಭವ ಇರೋದ್ರ ದೇಶದಿಂದ ನಮ್ಮ ಒಕ್ಕೂಟ ಮಾರ್ಕೆಟನ್ನು ಇಂಪ್ರೂವ್ಮೆಂಟ್ ಮಾಡಬೇಕು. ಮಾರ್ಕೆಟ್ ಇಂಪ್ರೂವ್ಮೆಂಟ್ ಮಾಡಿದ್ರೆ ರೈತರಿಗೆ ಪೇಮೆಂಟ್ ಬೇಗ ಹೋಯ್ತದೆ. ನಾವು ಪೌಡ್ರ್ ಕನ್ವರ್ಷನ್ ಮಾಡೋದ್ರಿಂದ ಅದು ಪೌಡ್ರ್ ಮಾರಾಟ ಆಗಿ ರೇಟ್ ಬಂದು ಬರೋ ಗಂಟೆ ಸ್ವಲ್ಪ ಲೇಟ್ ಆಗ್ತದೆ. ಅದರಿಂದ ಮಾರ್ಕೆಟನ್ನು ಇಂಪ್ರೂವ್ಮೆಂಟ್ ಮಾಡಬೇಕು. ಖಾಸಗಿ ಹಾಲುಗಳನ್ನ ತಿರಸ್ಕಾರ ಮಾಡಿ ದಯವಿಟ್ಟು ಗ್ರಾಹಕರಿಗೆ ಕಲಬೆರಕೆ ಹಾಲು ಬರ್ತವೆ ಹೊರಗಡೆಯಿಂದ, ಅವನ್ನ ತಗೋಬೇಡಿ, ಕಮ್ಮಿ ದುಡ್ಡಿಗೆ ಸಿಗುತ್ತೆ ಅಂತ. ನಂದಿನಿ ಪರಿಶುದ್ಧವಾದ ಹಾಲು, ಉತ್ಕೃಷ್ಟವಾದ ಹಾಲು. ಆ ನಂದಿನಿ ಹಾಲನ್ನ ನಾವೇನು ಸೊಸೈಟಿಗಳಲ್ಲಿ ಕಲೆಕ್ಷನ್ ಮಾಡ್ತೀವಿ, ಆ ಕಲೆಕ್ಷನ್ ಮಾಡೋ ಹಂತದಲ್ಲೇ ಉತ್ತಮ ಗುಣಮಟ್ಟದ ಹಾಲನ್ನ ನಾವು ಒಳ್ಳೆ SNF ಬರೋಂಥ ಹಾಲನ್ನ ಕಲೆಕ್ಷನ್ ಮಾಡೋದು. ಅದನ್ನು ಸಂಬಂಧಪಟ್ಟದ ಚಿಲ್ಲಿಂಗ್ ಸೆಂಟ್ರಲ್ಲೇ ಚಿಲ್ ಮಾಡಿ ಮೈಸೂರಿಗೆ ತರೋದು. ಆ ಚಿಲ್ಲಾದ ಹಾಲನ್ನ ಗುಣಮಟ್ಟನ ಪರೀಕ್ಷೆ ಮಾಡಿ ಪ್ಯಾಕ್ ಮಾಡೋದು. ಅದರಿಂದ ಗ್ರಾಹಕರಿಗೆ ನಮ್ಮ ನಂದಿನಿ ಹಾಲು ಮತ್ತು ಹಾಲಿನಿಂದ ಉತ್ಪತ್ತಿಯಾಗಂಥ ಎಲ್ಲ ಉತ್ಪನ್ನಗಳನ್ನ, ಸ್ವೀಟಿಂದ ಹಿಡಿದು, ಕೋವಾದಿಂದ ಹಿಡಿದು, ತುಪ್ಪದಿಂದ ಹಿಡಿದು ಪ್ರತಿಯೊಂದನ್ನು ಸಹ ಉತ್ತಮ ಗುಣಮಟ್ಟದಿಂದ ಶೇಖರಣೆ ಮಾಡ್ತೀವಿ. ಅದರಿಂದ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ನಂದಿನಿ ಬ್ರ್ಯಾಂಡು ಭಾರತ ದೇಶದಲ್ಲೇ 2ನೇ ಸ್ಥಾನದಲ್ಲಿದೆ. ಅಮೂಲ್ ಮೊದಲನೇ ಸ್ಥಾನದಲ್ಲಿದೆ, ನಮ್ಮದು 2ನೇ ಸ್ಥಾನದಲ್ಲಿದೆ. ಮೈಸೂರು ಹಾಲು ಒಕ್ಕೂಟ ಕರ್ನಾಟಕ ರಾಜ್ಯದಲ್ಲಿ ಉತ್ತಮ ಬೆಲೆಯನ್ನು ನಿಗದಿ ಮಾಡಿ ರೈತರಿಗೆ ಕೊಡ್ತಾಯಿದ್ದೀವಿ. ಸರ್ಕಾರ ಸಹ 5 ರೂಪಾಯಿ ಪ್ರೋತ್ಸಾಹಧನವನ್ನು ರೈತರಿಗೆ ಕೊಡ್ತಾಯಿದೆ. ಸನ್ಮಾನ್ಯ ಸಿದ್ದರಾಮಯ್ಯನವರು ಒಕ್ಕೂಟದ ಹಿತದೃಷ್ಟಿಯಿಂದ ಏನು ಪೌಡ್ರನ್ನ ಮಕ್ಕಳಿಗೆ ಒಕ್ಕೂಟಗಳು ನಷ್ಟದಲ್ಲವೇ, ಪೌಡ್ರು ಸೇಲ್ ಆಯ್ತಲ್ಲ ಅಂಥೇಳಿ ಆ ಪೌಡ್ರನ್ನ ಸರ್ಕಾರನೇ ಪರ್ಚೇಸ್ ಮಾಡಿ ಮಕ್ಕಳಿಗೆ ವಿತರಣೆ ಮಾಡ್ತಾಯಿದೆ, ಪ್ರೋತ್ಸಾಹನ ಕೊಡ್ತಾಯಿದೆ. ಇಷ್ಟೆಲ್ಲದರ ನಡುವೆ ನಮ್ಮ ಮೈಸೂರು ಹಾಲು ಒಕ್ಕೂಟ
ಹಿಂದೆ ಇದ್ದಂಥ ಆಡಳಿತ ಮಂಡಳಿ ತೀರ್ಮಾನಕ್ಕೆ ಬದ್ಧರಾಗಿ ಒಂದು ಸುಸಜ್ಜಿತವಾದ ಮಹಿಳಾ ಹಾಸ್ಟೆಲನ್ನು ಮೈಸೂರಲ್ಲಿ ರೈತರ ಮಕ್ಕಳಿಗೋಸ್ಕರ ನಡೆಸ್ತಾ ಇದ್ದೀವಿ. ಜೊತೆಗೆ ರೈತರಿಗೆ ಬೇಕಾದಂಥ ರಾಸುಗಳಿಗೆ ಇನ್ಶೂರೆನ್ಸ್ನ 50% ಒಕ್ಕೂಟ, 50% ರೈತರು ಕೂಡ ರೂಪದಲ್ಲಿ 2 ವರ್ಷದ ಅವಧಿಗೆ ಇನ್ಶೂರೆನ್ಸ್ನ ರಾಸುಗಳಿಗೆ ಕಡ್ಡಾಯವಾಗಿ ಮಾಡಿಸ್ತಾ ಇದ್ದೀವಿ ಇಂಗ್ಲಿಂದವೇ. ಜೊತೆಗೆ ಏನು ನಮ್ಮ ರೈತರು 18 ವರ್ಷದ ಮೇಲ್ಪಟ್ಟು 60 ವರ್ಷದ ಒಳಪಟ್ಟಿರ್ತಕ್ಕಂಥ ಹಾಲು ಉತ್ಪಾದಕರು ಮೃತರಾದರೆ ಅಂಥವ್ರಿಗೆ 1 ಲಕ್ಷ ಇನ್ಶೂರೆನ್ಸ್ ಅಮೌಂಟ್ನ ರೈತರ ಪರವಾಗಿ ಕಟ್ಟಿ 1 ವರ್ಷದ ಅವಧಿಗೆ ಅಕಾಲಿಕ ಸ್ವಾಭಾವಿಕ ಮತ್ತು ಉತ್ಪಾದಕರು ಅವ್ರಿಗೆ 1 ಲಕ್ಷ ರೂಪಾಯಿ ಚೆಕ್ ಕೊಡೋಂಥದ್ದು. ಜೊತೆಗೆ 60 ವರ್ಷದ ಮೇಲ್ಪಟ್ಟಿರ್ತಕ್ಕಂಥವ್ರು ಮೃತರಾದರೆ ನಾವೇ ಒಂದು ರೈತ ಕಲ್ಯಾಣ ಟ್ರಸ್ಟ್ ಅಂತ ಮಾಡಿ ಮೈಸೂರು ಡೈರಿ ಅದ್ರ ಮುಖಾಂತರ ಅವ್ರಿಗೆ 20,000 ರೂಪಾಯಿ ದುಡ್ಡು ಕೊಡೋಂಥದ್ದು. ಯಾರು BVSC, BVSC, MBBS, BSc ಅಗ್ರಿಕಲ್ಚರ್ ಓದಿರ್ತಕ್ಕಂಥ ಹಾಲು ಉತ್ಪಾದಕರ ಮಕ್ಕಳಿಗೆ 20,000 ರೂಪಾಯಿ ಪ್ರೋತ್ಸಾಹನ ಕೊಡ್ತಕ್ಕಂಥದ್ದು. SLC ಮತ್ತು PUC ಇಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಗಳಿಸಿದ ತಾಲೂಕಿನ ಹಾಲು ಉತ್ಪಾದಕರ ಮಕ್ಕಳಿಗೆ 1ನೇದು, 2ನೇದು, 3ನೇದು ಬಹುಮಾನಗಳನ್ನ ಕೊಡ್ತಕ್ಕಂಥ ಇದು ಪ್ರೋತ್ಸಾಹಧನವನ್ನು ಕೊಡ್ತಕ್ಕಂಥದ್ದು. ಚಾಪ್ ಕಟ್ರನ್ನ ಮಿಷಿನ್ ಹುಲ್ ಕಟ್ ಮಾಡೋ ಚಾಪ್ ಕಟ್ರನ್ನ ಸಬ್ಸಿಡಿ ಕೊಡ್ತಕ್ಕಂಥದ್ದು. ರಬ್ಬರ್ ಮ್ಯಾಟ್ನ ಸಬ್ಸಿಡಿ ಕೊಡ್ತಕ್ಕಂಥದ್ದು. ಹಾಲು ಕರೆಯುವ ಯಂತ್ರನ ಸಬ್ಸಿಡಿ ಕೊಡ್ತಕ್ಕಂಥದ್ದು. ಈ ಎಲ್ಲ ಕಾರ್ಯಕ್ರಮಗಳನ್ನು ನಿರಂತರವಾಗಿ ಹಾಲು ಒಕ್ಕೂಟ ಕೊಡ್ತಲೇ ಇದೆ ರೈತರಿಗೆ. ಆ ಒಂದು ಪರಿಣಾಮವಾಗಿ ಚಾಮುಂಡೇಶ್ವರಿ ಆಶೀರ್ವಾದದಿಂದ ಮೈಸೂರು ಹಾಲು ಒಕ್ಕೂಟ ಉತ್ತಮವಾಗಿ ನಡೀತಾ ಇದೆ. ನಾನು ಎಲ್ಲ ಮಾಜಿ ಅಧ್ಯಕ್ಷರುಗಳ ಹಾಲು ನಿರ್ದೇಶಕರ ಒಂದು ಇದರಿಂದ ಅವರ ಒಂದು ಇದರಿಂದ ನಾನು ಸಹ ಎಲ್ಲರನ್ನೂ ಒಟ್ಟುಗೂಡಿ ನನ್ನ ಹೆಂಗೆ ಅವಿರೋಧವಾಗಿ ಅಲ್ಪಾವಧಿಗೆ ಮಾಡಿದ್ರೆ ನನ್ನ ಕೈಲಾದ ಅವಧಿಯಲ್ಲಿ ಉತ್ತಮವಾದ ಒಂದು ಒಕ್ಕೂಟವನ್ನು ಹೆಸರನ್ನ ಉಳಿಸ್ತೀವಿ, ರೈತರ ಪರವಾಗಿ ಇರ್ತೀವಿ. ಈ ಸಂಸ್ಥೆ ರೈತರಿಗೋಸ್ಕರ ಇರ್ತಕ್ಕಂಥದ್ದು. ಗ್ರಾಹಕರ ಹಿತದೃಷ್ಟಿಯಿಂದ ಮಾರ್ಕೆಟನ್ನು ಸಹ ಇಂಪ್ರೂವ್ಮೆಂಟ್ ಮಾಡಿ, ಗುಣಮಟ್ಟವನ್ನು ಸಹ ಕಾಪಾಡಿ, ಉತ್ತಮವಾದ ರೈತರಿಗೆ ಒಳ್ಳೆ ಹಾಲನ್ನು ಸರಬರಾಜು ಮಾಡಿ ಅಂತ ಹೇಳ್ತಾ ಈ ಒಕ್ಕೂಟ ಏಳಬೇಗ ನಾನು 20 ವರ್ಷದಿಂದ ದುಡಿದೀನಿ, ಮುಂದಿನ ಸಹ ದುಡಿತೀನಿ ಅಂತ ಹೇಳ್ತಾ ನಿಮಗೆ ನನ್ನ ನಮಸ್ಕಾರ ತಿಳಿಸ್ತೀನಿ. ರೈತರಿಗೂ ಮತ್ತು ನಾಡಿನ ಜನತೆಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ರೈತರಿಗೆ ನಂದಿನಿ ಸಂಸ್ಥೆ ಇರೋದ್ರ ದೆಸೆಯಿಂದ ಬೆಳಗ್ಗೆ ಸಂಜೆ ನಿಮ್ಮ ಮನೆ ಬಾಗಿಲಿಗೆ ಗಾಡಿ ಕಳಿಸಿ ಹಾಲನ್ನ ತಂದು ಮೈಸೂರಲ್ಲಿ ಮಾರಾಟ ಮಾಡಿ ವಾರಕ್ಕೊಂದ್ಸಾರ ದುಡ್ಡು ಕೊಟ್ಟು ನಿಮ್ಮ ಇದಕ್ಕೆ ಈ ಮೈಸೂರು ಡೈರಿಲಿ ಏನು ಸವಲತ್ತು ಸಿಗುತ್ತೆ ಇದೆಲ್ಲ ರೈತರ ಪರವಾಗಿ ಇರ್ತದೆ. ದಯವಿಟ್ಟು ನಮ್ಮ ರೈತರು ಖಾಸಗಿ ಕಂಪ್ನಿಯವ್ರಿಗೆ ಹಾಲು ಹಾಕ್ಬೇಡಿ, ಸಹಕಾರ ಸಂಘಕ್ಕೆ ಹಾಲು ಹಾಕಿ. ಖಾಸಗಿ ಕಂಪ್ನಿಯವರು ನಾವು ನೀರು ಬೇಡ ಹಾಲು ತಗೋಗೋ ಅಂತಂದು ಹಾಲು ತಗೋಯ್ತಾರೆ, ಅದನ್ನು ಅವರು ಮಾರಾಟ ಮಾಡೋಕ್ಕೆ ಕಳಿಸ್ತಾರೆ. ಅದು ಹೆಚ್ಚಿಗೆ ದಿನ ನಡೆಯಲ್ಲ, ದುಡ್ಡಿಗೆ ಮೋಸ ಮಾಡ್ತಾರೆ. ದಯಮಾಡಿ ಸಹಕಾರ ಸಂಘದಲ್ಲಿ ಮೆಂಬರ್ ಆಗಿ ನೀವು ಹಾಲನ್ನ ಸಹಕಾರ ಸಂಘದ ಮುಖಾಂತರ, ಹಾಲು ಉತ್ಪಾದಕರ ಸಹಕಾರ ಸಂಘದ ಮುಖಾಂತರ ಒಕ್ಕೂಟಕ್ಕೆ ಕಳಿಸ್ಕೊಡಿ, ರೈತರಿಗೆ ಒಳ್ಳೆಯದಾಗ್ತದೆ ಅಂತ ಹೇಳ್ತೀನಿ. ಖಾಸಗಿ ಕಂಪ್ನಿಯವ್ರಿಗೆ ಹಾಲು ಮಾರಬೇಡಿ ಅಂತ ಹೇಳ್ತೀನಿ. ಕೊನೆಯದಾಗಿ ತಮ್ಮ ಆಯ್ಕೆ ಮಾಡತಕ್ಕಂಥ ಸಿದ್ದರಾಮಯ್ಯ ಸರ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಅವರು ಒಬ್ಬರು ರೈತರ ಮಗನಾಗಿ ಎಲ್ಲನೂ ಚಿಂತನೆ ಮಾಡಿ ಎಲ್ಲ ತಾಲೂಕು ಅವರು ಆಗೋರೆ. ಹೆಗ್ಗಡದೇನಕೋಟೆ ತಾಲೂಕು ತೀರಾ ಹಿಂದುಳಿದ ತಾಲೂಕು, ಅಲ್ಲಿ ಯಾರೂ ಇದುವರೆಗೂ ಆಗಿಲ್ಲ. ಅದಕ್ಕೆ ಅಲ್ಲಿಗೊಂದು ಚಾನ್ಸ್ ಕೊಡಮ್ಮ ಅಂತ ಸಾಮಾಜಿಕ ನ್ಯಾಯವನ್ನು ಕೊಟ್ಟ ಮಾತಿನಂತೆ ಸಿದ್ದರಾಮಯ್ಯನವರು ಅಂದು ಸಹ ನಡ್ಕೊಂಡವ್ರೆ, ಇಂದು ಸಹ ನಡ್ಕೊಳ್ಳೋಕ್ಕೆ ನಾನೇ ಸಾಕ್ಷಿ. ಇವತ್ತು ನಾನು ಅಧ್ಯಕ್ಷನಾಗಿರ್ಬೇಕಾದ್ರೆ ಅವರೇ ಮುಖ್ಯ ಕಾರಣಕರ್ತರು. ನನ್ನ ತಾಲೂಕಿಗೆ ಒಂದು ಅವಕಾಶ ಸಿಗ್ಬೇಕಾರೆ